ಎಲ್ಲರಿಗೂ ಸಂಧ್ಯಾ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಒಂದು ಅರ್ಧ ಕೆ ಜಿ ಚಿಕನ್ನು ಕಾಯಿ ಹಾಕ್ದಿರ ಮಾಡುವಂಥ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಅರ್ಧ ಕೆ ಜಿ ಚಿಕನ್ನು. ನಾನು ಅರ್ಧ ಕೆ ಜಿ ಚಿಕನ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಇಲ್ಲಿದೆ. ಇವಾಗ ನಾನು ಇದನ್ನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಒಂದು ಹಿಡಿ ಪುದೀನ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 7-8 ಲವಂಗ. ಕೊತ್ತಂಬರಿ ಪುದೀನ ಆದಮೇಲೆ ಒಂದು 7-8 ಲವಂಗ ಅದನ್ನು ಇದಕ್ಕೆ ಹಾಕೋಬೇಕು. ಮತ್ತು ಒಂದು ಮರಾಠಿ ಮೊಗ್ಗು ಮತ್ತು ಚಕ್ಕೆ, ಅರ್ಧ ಇಂಚು ಚಕ್ಕೆ ನಾನು ಪೀಸ್ ಮಾಡ್ಕೊಂಡಿದ್ದೀನಿ. ಅರ್ಧ ಇಂಚು ಚಕ್ಕೆ, ಅರ್ಧ ಇಂಚು ಶುಂಠಿ, ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಇಡೀ ಹಸಿ ಮೆಣಸಿನ್ಕಾಯಿ, ಒಂದು ಇಡೀ ಎಲ್ಲ ಹಾಕ್ಕೊಂಡು ಮತ್ತು ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಇಲ್ಲ ಅದಕ್ಕೆ ಮತ್ತೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಇದೆ. ಇದು ಧನಿಯಾ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಇವಾಗ ಈ ಥರ ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು ಬಿರಿಯಾನಿ. ಇವಾಗ ಪಲಾವ್ಗೆ ಅಂದರೆ ಬಿರಿಯಾನಿಗೆ ಒಗ್ಗರಣೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ 4-5 ದಳ ಕರ್ಬೇವಿನ ಸೊಪ್ಪು, 1-3 ಏಲಕ್ಕಿ, ಒಂದು ಗಮಕ್ಕೆ ಚಕ್ಕೆ, ಮತ್ತು ಒಂದು ಸ್ಟಾರಲ್ಲಿ 1 ರೇಖೆ ಸಾಕು. ಗಮಕ್ಕೆಲ್ಲ ರುಬ್ಬಕ್ಕೆ ಹಾಕಿದ್ದೀವಲ್ಲ, ಅದರಿಂದ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಅದು ತುಂಬ ಹೊಡೆದು ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಮತ್ತು ಇದು 4 ಲವಂಗ, ಮತ್ತು 3 ಬಾತೆಲೆ, ಮತ್ತು ಪುದೀನ ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು, ಮತ್ತು 2 ಈರುಳ್ಳಿ, ದಪ್ಪದು 2 ಈರುಳ್ಳಿ, ಮತ್ತು ಕೊತ್ತಂಬರಿ 1 ಹಿಡಿ, ಮತ್ತು 2 ಟೊಮೊಟೊ. ಇಷ್ಟು ಇವಾಗ ಒಗ್ಗರಣೆಗೆ ನಾನು ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 50 ಗ್ರಾಮ್ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ, ಲವಂಗ, ಅನಾನಸ್ಸು, ಸ್ಟಾರ್ ಅನಿದು, ಮತ್ತು 3 ಏಲಕ್ಕಿ, ಕರಿಬೇವು, ಮತ್ತು ಬಾತೆಲೆ, ಮತ್ತು ಈರುಳ್ಳಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು ಅಷ್ಟೇ. ನಂತರ ಕೊತ್ತಂಬರಿ, ಪುದೀನ, ಸ್ವಲ್ಪ ಕಂದು ಬಣ್ಣ ಸ್ವಲ್ಪ ಹುರ್ಕೋಬೇಕು ಅಷ್ಟೇ. ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಗ ಬೇಯುತ್ತೆ, ಕಂದು ಬಣ್ಣ ಬರುತ್ತೆ. ಈಗ ಕಂದು ಬಣ್ಣ ಬಂದಿದೆ ಸಾಕು. ಮತ್ತು ಟೊಮೊಟೊ ಇರೋದನ್ನು ಹಾಕ್ಬಿಡೋಣ. ಇವಾಗ ಅರ್ಧ ಕೆ ಜಿ ಚಿಕನ್ ಇತ್ತಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು. ಅವಾಗೇ ಇದು ಈರುಳ್ಳಿ ಬೇಯಕ್ಕೆ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದು ಬೇಯಲಿ. ಆಮೇಲಿಂದ ರುಬ್ಕೊಂಡಿರೋ ಮಸಾಲೆ ಇದಕ್ಕೆ ಹಾಕೋದು. ಇವಾಗ ಮಾಂಸ ಎಲ್ಲ ಬಿಳಿ ಬಣ್ಣ ಬಂದಿದೆ, ಸ್ವಲ್ಪ ಬೆಂದಂಗೆ ಆಗಿದೆ, ಉಪ್ಪು ಹಿಡ್ಕೊಂಡಿದೆ. ಇವಾಗ ನಾವು ರುಬ್ಬಿಟ್ಟಿದ್ದೀವಲ್ಲ, ಈ ಮಸಾಲನ್ನ ಇದಕ್ಕೆ ಹಾಕ್ತಾಯಿದ್ದೀವಿ. ರುಬ್ಬಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಳ್ಳೋದು ಅಷ್ಟೇ. ಇವಾಗ ಅಕ್ಕಿ ನಾನು ಈ ಲೋಟದಲ್ಲಿ 4 ಲೋಟ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ನೆನೆಸ್ಕೊಂಡು ಹಾಗೆ ತೊಳೆದಿಟ್ಕೊಂಡಿದ್ದೀನಿ. ಈ 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕಬೇಕು. ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ.
ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅಕ್ಕಿನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಇವಾಗ ಅದೇ ಲೋಟದಲ್ಲಿ 8 ಲೋಟ ನೀರು ಹಾಕ್ತಾಯಿದ್ದೀನಿ. 8 ಲೋಟ ನೀರು ಆದಮೇಲೆ ಈಗ ಮೊಸರು ಹಾಕ್ಕೋತಾ ಇದ್ದೀನಿ, ಅರ್ಧ ಕಪ್ಪು ಮೊಸರು. ಇದಕ್ಕೊಂದು ಕೊನೆಯದಾಗಿ ಇದಕ್ಕೆ 1 ಲಿಂಬೆಹಣ್ಣು ಹಿಂಡ್ಕೋಬೇಕು. ಇವಾಗ ಕುದಿನ ಸ್ವಲ್ಪ ಮಾಡ್ಕೊಂಡಿದ್ದೆ, ಅದನ್ನು ಈಗ ಇದು ಕುಕ್ಕರ್ ಮುಚ್ಚೋ ಮುಂಚೆ ಇದನ್ನು ಹಾಕ್ಕೊಂಬಿಡ್ಬೇಕು, ಕೊತ್ತಂಬರಿ ಮತ್ತು ಪುದೀನ ಅಷ್ಟೇ. ವೈಲೆಟ್ ಪುಡಿ ಆಗಿರೋದ್ರಿಂದ ಒಂದೇ ಇದು ಸಾಕು. ಈಗ ವೆಯ್ಟು ಹೋಗಿದೆ. ಈಗ ಇದು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಉದುರಾಗಿ ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿ. ಇವಾಗ ಇದು ಸರ್ವ್ ಮಾಡೋಕ್ಕೆ ಕರೆಕ್ಟಾಗಿದೆ. ಮಾಂಸನೂ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ನೀವು ಇವಾಗ ಬಿರಿಯಾನಿ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಕಮೆಂಟಲ್ಲಿ ನೀವು ಹೇಳಿ ನೋಡಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.